ನಮಸ್ಕಾರ ಸ್ನೇಹಿತರೆ. ದಾವಣಗೆರೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾದ ಹಲವು ಬೆಳವಣಿಗೆ ಕುರಿತು ಕೆಪಿಸಿಸಿ ವಕ್ತಾರರಾದ ಎಸ್.ಎಂ. ಪಾಟೀಲ್ ಗಣ್ಯರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಚುನಾವಣೆ ಟಿಕೆಟ್ ಹಂಚಿಕೆ, ಪಕ್ಷದ ಒಳಗಿನ ಅಸಮಾಧಾನ, ಕೆಲ ಮುಖಂಡರ ವರ್ತನೆ ಹಾಗೂ ಫಲಿತಾಂಶದ ಬಳಿಕ ಕೈಗೊಳ್ಳಬಹುದಾದ ಕ್ರಮದ ಬಗ್ಗೆ ಸ್ಪಷ್ಟನೆ ನೀಡಿದರು. ಪಕ್ಷದ ಶಿಸ್ತು ಮುಖ್ಯವಾಗಿದ್ದು, ಯಾರೇ ತಪ್ಪು ಮಾಡಿದರೂ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಪಕ್ಷದ ನಿರ್ಧಾರವಾಗಿದ್ದು, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಇದೀಗ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಂ.ಸಿ. ಮುಲ್ಲಾ ಅವರು, ನಾಗರಾಜ ರಂಬೋರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳಾದ ವಸಂತ ಹೊನ್ನಡಿ ಅವರು, ಫಯಾಜ್ ಕಲಾದೇವರು. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ ಕೆಪಿಸಿಸಿ ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯ್ತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನ್ ಕೊಡ್ತೀವಿ ಅಂದ್ರ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವ್ರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ ಕೆಪಿಸಿಸಿನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಆಗ್ಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರ್ ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನೂರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಂದಂತ ವೀಕ್ಷಕರಾಗಿರ್ಬೋದು, ಕೆಪಿಸಿಸಿ ಅವರಾಗಿರ್ಬೋದು, ಎಲ್ಲಾ ಮುಸ್ಲಿಂ ನಾಯಕರನ್ನ ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಕೊಟ್ಟಿಲ್ಲಾರ್ದೇನೆ ಅಥವಾ ಸಹಮತಿ ಇಲ್ದೇನೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ ಕೆಪಿಸಿಸಿಯಲ್ಲಿ ಕಾಂಗ್ರೆಸ್ ಅಲ್ಲಿರುವಂತಹ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ, ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನ ಕೆಪಿಸಿಸಿ ಅವರು ಪ್ರಯತ್ನ ಮಾಡಿ ಕೆಲವರನ್ನ ಮನಸೊಲಿಸಿ ಹಿಂತುಕೊಳ್ಳಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ವೈಲಾನ್ ಅನ್ನೋಂಥವ್ರಿಗೆ ಹಿಂತುಕೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗ್ಲಿ ಇನ್ನಿತರ ನಾಯಕರು ತಡ ಮಾಡಿ ಇಲ್ಲಿ ಪ್ರಚಾರಕ್ಕೆ ಹೋದ್ರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವ್ರಿಗಂತೂ ಅವ್ರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೆ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯುವುದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನ ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗ್ಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಮಾಡಿದ್ದು ಕೆಪಿಸಿಸಿ ಆತುರದ ಕ್ರಮ ಮಾಡಿದ್ದಾರೆ.
ಆದ್ರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸಷ್ಟು ದೊಡ್ಡವರಲ್ಲ, ಅದು ನಮ್ಗೆ ಅದ್ರ ಬಗ್ಗೆ ವಿಷಯ ಸಂಬಂಧ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು ಉಲೇಮಾ ಇಕ್ರಾಮ್ ಅನ್ನಂತ ಒಂದು ಕಮಿಟಿಯವರಾಗ್ಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡು ತಪ್ಪು, ನಸೀರ್ ಅಹಮದ್ ಅವರ ಕ್ರಮ ತಗೊಂಡು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲೇಮಾಗಳಲ್ಲಿ ಒಂದು ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಉಲೇಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಾಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ರು ಸ್ವಾತಂತ್ರ್ಯ ಟೈಮ್ದಲ್ಲಿ. 1857ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದನು ಉಲೇಮಾಗಳಿಂದನೂ ಇತ್ತು. ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನ ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆವಡ್ಡಿ ಉಲೇಮಾಗಳು ಎದೆವಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ರೆ ಇವತ್ತಿನ ಈ ಉಲೇಮಾ ಕಮಿಟಿಗಳಿನ ಅದೇ ಒಂದು ಸಂಸ್ಕೃತಿಯಿಂದ ಬಂದಂತವ್ರು, ಬಹಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವ್ರು ಉಲೇಮಾ ಅಂದ್ರೆ ಏನು, ಶಿಕ್ಷಣವಂತರು, ಬುದ್ಧಿವಂತರು ಅಂತ ಹೇಳಿ ಅರ್ಥದ. ಇವತ್ತೇನಾಗಿದೆ ಅಂದ್ರ, ಕೇವಲ ಇವತ್ತು ಅವ್ರು ಮಾಡುವ ವರ್ತನೆ ಹೇಗದಂದ್ರ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅನಂತ ವರ್ತನೆ ಮಾಡ್ತಿದ್ದಾರೆ. ಆ ತರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ಹೋಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಹೇಗ್ ಮಾಡ್ತೀರಿ ಅಂತ ಕೇಳ್ತಾರೆ. ಇದು ಬಹಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ತರ ವರ್ತನೆ ಮಾಡುವುದರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನ ಅಲ್ಲಿ ಪ್ರದರ್ಶನ ಮಾಡಕ್ ಹೋಗ್ಬೇಡಿ. ಯಾಕಂತ ಕೇಳಿದ್ರೆ ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡ್ಲಿಕ್ಕೆ, ಯಾರನ್ನು ಲೀಡರ್ ಮಾಡ್ಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನ ತಪ್ಪು ದಾರಿ ತಗೊಂಡು ಹೋಗ್ತಾ ಇದ್ದಾವ. ಜಾತ್ಯತೀತ ಸರ್ಕಾರ ಬಂದ್ರೆ, ಒಳ್ಳೆ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ ಇದು ಒಂದು ಬದ್ಧತೆ ಇದ್ದಂತ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ವೋಟ್ ಹಾಕಿಲ್ಲ. ಅದನ್ನ ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನ ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೇನೆ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದ್ರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನ್ ಕೇಳ್ತಿದ್ರು ನನಗಂದ್ರ, ಏನ್ರಿ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನ ಆಗಿದೆ ಅಂತ ಹೇಳಿ ಯಾರು ಮಾತಾಡ್ಲಿಲ್ಲ. ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರ್ಬೇಕು, ಬಾಗಲಕೋಟೆ ಬರ್ಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳುದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರು ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ ಬುದ್ಧಿನೂ ಕಲಿಸಿದಾರೆ ಇವರು. ಅಂತ ಸಂದರ್ಭ ಅಂದ್ರೆ ಮುಸ್ಲಿಮರು ಅದಕ್ಕೂ ಹಿಡಿಯದಾರ. ಆದ್ರ ಈಗ ಅಂತ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕ ಒಂದೇನು ಸ್ವಾತಂತ್ರ್ಯ ಪಡೆದಂತ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನ ಈ ಉಲೇಮಾಗಳ ಇತಿಹಾಸ ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ. 1857ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ
ಸತತವಾಗಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿದವರು ಉಲೇಮಗಳಿದ್ದಾರೆ. ಗಾಂಧಿಯವ್ರ ಹಿಂದೆ ಬೆನ್ನಿತ್ತವರು, ಅಬುಲ್ ಕಲಾಂ ಆಜಾದ್ ಅವ್ರ ಹಿಂದೆ ಬೆನ್ನಿ ನಿಂತವರು, ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿ ಇದ್ದಂತ ನಾಯಕರು ಬೆನ್ನಿ ನಿಂತವರು ಮುಸ್ಲಿಮರು. ಅದಕ್ಕೆ ನಾವು ಮುಸ್ಲಿಮರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು ಈ ಸಂದರ್ಭದಲ್ಲಿ ಹೇಳಿ, ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ ಆ ಸಂಬಂಧ ಕೆಡಬಾರದು. ಯಾಕಂತ ಕೇಳಿದ್ರೆ ಪರ್ಯಾಯವಾದಂತ ಕೋಮು ಶಕ್ತಿಗಳು ಬೆಳಿಬಾರದು. ಸಂವಿಧಾನಕ್ಕೆ ಬಂದಂತ ಸರ್ಕಾರಗಳು ಸಂವಿಧಾನ ಉಳಿಸಂತದ್ದು, ಜಾತ್ಯತೀತ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಇನ್ನ ಏನಾಗಿದೆ ಅಂದ್ರ ಈ ಉಲೇಮಾಗಳು ಇವತ್ತಿನ ತನ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ಈ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನ ಈ ಮುಸ್ಲಿಂ ಸಂಘಟನೆಗಳು ಯಾರು ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳ್ಬೇಕು. ಆಮೇಲೆ ಬೆಂಗಳೂರಿನಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ KGಹಳ್ಳಿ DGಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ. ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳು, ಇವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 100 ಜನ ಹುಬ್ಬಳ್ಳಿಯಲ್ಲಿ ಕೊಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತ ಗೋರಕ್ಷಕ್ ಅಂತ ಹೇಳಿ ಒಂದು ಕಾಯ್ದೆ ಮಾಡಿದ್ರು. ಈ ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಗೋರಕ್ಷಕರ್ ಅಂತ ಹೇಳಿ ಅಧಿಕೃತ ಒಪ್ಕೊಳ್ಳಂತ ಕಾಯ್ದೆ ತಂದ್ರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರ, ಬಾಗಲಕೋಟದಲ್ಲಿ ದಂಗೆ ಆಯ್ತು ಚುನಾವಣಾ ಪೂರ್ವದಲ್ಲಿ. ಒಬ್ಬ ಉಲೇಮಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರ್ಲಿಲ್ಲ. ಅಲ್ಲಿ ಒಬ್ರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂತವರು, ಹಿಂದೂ ಸಂಘಟನೆಗಳು. ನೀವೇನ್ ಮಾಡ್ತಾ ಇದ್ರಿ? ಎಲ್ಲಾರು ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರೋ 3 ಜನರಿಗೆ ಸಪೋರ್ಟ್ ಮಾಡಕ್ ಅಲ್ಲಿದು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಎಲ್ಲಾರು ಸಪೋರ್ಟ್ ಮಾಡಿವ್. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತ ನಸೀರ್ ಅಹಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜ ಅಂದ್ಕೊಳ್ಳಿ. ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ವ್ಯಯ ಆಗ್ಬೇಕು. ಅದಕ್ಕೆ ನೀವು ಯಾವುದು ಇವತ್ತು ಮಂಗಳೂರು ಗಲಭೆಗಳ ಬಗ್ಗೆ ಹೋಗುದಿಲ್ಲ, ಕರಾವಳಿ ಉರಿಯಾಗ ಹೋಗ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಅಲ್ಲಿ ಯಾವ ಮುಸ್ಲಿಂ ನಾಯಕರು ಬೆಂಗಳೂರಿಂದ ಬರ್ಲಿಲ್ಲ, ಯಾವ ಉಲೇಮಾ ಸಂಘಟನೆಗಳು ಬರ್ಲಿಲ್ಲ. ಈ SIR ಬಗ್ಗೆನೂ ಜಾಗೃತಿ ಮೂಡಿಸ್ರಿ. SIR ಅನ್ನಂತ ಒಂದು ತೂಗ್ತಾ ಇದೆ ತಲೆ ಮೇಲೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ. ಉಲೇಮಾ ಸಂಘಟನೆಗಳದು ನೀವು ಶಿಕ್ಷಣವಂತರು, ನೀವು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಧರ್ಮವನ್ನು ಬೆಳೀತಾ ಇದ್ದೀರಿ. ಅದ್ರ ಜೊತೆ ಮುಸ್ಲಿಂ ಸಮಾಜದವರ ಹಿತಕ್ಕಾಗಿ, ಮುಸ್ಲಿಂ ಸಮಾಜದ ಒಂದು ಅರಿವಿಗಾಗಿ, ಜಾಗೃತಿಗಾಗಿ ನೀವು ಶಕ್ತಿ ಅಲ್ಲಿ ಉಪಯೋಗಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಉಲೇಮಾಗಳು ಒಂದೇನು ಸಂತೋಷ ನನಗಂದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಇವತ್ತು ನೀವು ಮಾಧ್ಯಮದವ್ರ ಎದುರಿಗೆ ಒಂದು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದು ಬಹಳ ಒಳ್ಳೇದು. ಇದು ಬಹಳ ಒಳ್ಳೆಯ ಬೆಳವಣಿಗೆ. ಇದೇ ತರ ನೀವು ಮೇಲಿಂದ ಮೇಲೆ ಸಮಾಜದ, ಇಡೀ ಸಮಾಜದ ಅಲ್ಲಿ ಓರೆಕೋರೆಗಳನ್ನು ತಿದ್ದಲ್ಕ, ಅಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಬೆಳಕು ಚೆಲ್ಲಬೇಕು. ದಾವಣಗೆರೆ ಟೈಮ್ದಲ್ಲಿ ನಾವು CM ಅವ್ರ ಮನೆಗೆ ಹೋಗಿ ಮುಸ್ಲಿಂ ಸಮಾಜ ಟಿಕೆಟ್ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ CM ಅವ್ರ ಮನೆಗೆ ಹೋಗಿ ಹೇಳ್ಬೇಕಲ್ಲ. ಅದ್ಯಾಕೆ ಬಹಿರಂಗವಾಗಿ ನೀವು ಹೇಳಿ ಸಮಾಜದ ಮುಸ್ಲಿಮರ ದಾರಿ ತಪ್ಪಿಸ್ತಾ ಇದ್ದೀರಿ? ಮುಸ್ಲಿಮರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಮುಸ್ಲಿಮರು ಸ್ವಾಭಿಮಾನದ ಬದುಕ್ತಾರೆ, ದುಡಿದು ಬದುಕ್ತಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವ್ರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲು ತಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಏನು ಮಾಡಿಲ್ಲ ಅಂದ್ರೆ ಮಾಡಿದೆ ಸರ್ಕಾರ, ಮಾಡ್ಲಾರ್ದೆ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೆ ಇದ್ರೆ ಅಥವಾ ಒಂದು ಏನೋ ಮಾಡದಿದ್ರೆ ಏನೋ ಮಾಡಿಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ವಿ, ಕಾಂಗ್ರೆಸ್ ನಮಗ್ ಮಾಡಿದ್ವಿ, ಅದ್ರೊಳಗೇನು ಸಂಶಯ ಇಲ್ಲ. ಆದ್ರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನ ಮುಸ್ಲಿಮರಿಗೆ ಏನು ಮಾಡಿಲ್ಲ ಅಂತ ಹೇಳಿ ಬಿಂಬಿಸೋದು ಆಗಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಮೀಸಲಾತಿ ಬೊಮ್ಮಾಯಿ ಸರ್ಕಾರ ತೆಗೆದ್ರು. ಆ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ ಇದೆ. ಆ ಕೇಸಿನ ಬಗ್ಗೆ ನೀವು ಒಂದು ಒತ್ತಾಯ ಮಾಡಿ ಒಂದು ಅಫಿಡವಿಟ್ ಮಾಡ್ಲಿಕ್ಕೆ ಹೇಳ್ಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳ್ಬೇಕಾಗಿತ್ತಲ್ಲ. ಇದೇ ಜಮೀರ್ ಅಹಮದ್ ಅವ್ರು ಹೇಳ್ಬೇಕಾಗಿತ್ತಲ್ಲ, ನಸೀರ್ ಅಹಮದ್ ಅವ್ರು ಹೇಳ್ಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳ್ಬೇಕಾಗಿತ್ತು. ತಾವು ಮುಖ್ಯಮಂತ್ರಿ ಒಡನಾಡದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ
ಇದು ಆತಾವ್ ಡಿಸ್ಪೋಸ್ ಆಗಿಬಿಡ್ತಾವ. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದ್ರೆ ಅದು ಮತ್ತೆ ಸಮಸ್ಯೆ ಆಗ್ತದೆ. ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನು ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಲ್ಲಾ ಅವ್ರ ಒಂದೆರಡು ವಿಷಯ ಹೇಳ್ತಾರೆ.